ಆತನ ಸರ್, ಈಗ ಮತ ಎಣಿಕೆಗೆ 2 ದಿನ ಬಾಕಿ ಇರುವಂಥದ್ದು ಏನು ಹೇಳಕ್ಕೆ ಬಯಸ್ತೀರಿ ಸರ್? ಚುನಾವಣೆ ಎಲ್ಲರಿಗೂ ಆಶ್ಚರ್ಯ ಪಡುವಂಥ ಚುನಾವಣೆ ಆಗಿದೆ. ಬಹುಶಃ ಈ ಬಾರಿ ಶ್ರೀನಿವಾಸ ದಾಸ್ ಕರಿಯಪ್ಪ 5,000 ಮತಗಳ ಅಂತರದಿಂದ ಇನ್ನೂ ಹೆಚ್ಚು ಮತದಿಂದ ಜಯಶೀಲನಾಗ್ತಾರೆ. ಅಲ್ಲ, ಫಲಿತಾಂಶಕ್ಕೆ ಮೊದಲೇ ಕಾಂಗ್ರೆಸ್ ಭಯ ಶುರುವಾಗಿದೆ ಸರ್. ಎಲ್ಲರೂ ಉಚ್ಚಾಟನೆ ಮಾಡ್ತಾ ಇದ್ದಾರೆ ಪಕ್ಷದ. ಅದು ನನಗೆ ಗೊತ್ತಿಲ್ಲ, ಅದು ಪಕ್ಷದ ವಿಚಾರ ಅವರಲ್ಲ. ನಾವ್ಯಾರು ಉಚ್ಚಾಟನೆ ಮಾಡಿಲ್ಲ. ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಿದ್ದೀವಿ. 5,000 ಮತಗಳ ಹೆಚ್ಚಿಗೆ ಮತದಿಂದ ಗೆಲ್ತಾರೆ. ಈ ಹಿಂದಿನ ಚುನಾವಣೆಗಳನ್ನು ನೋಡಿದ್ರಿ ಸರ್ ನೀವು? ಈ ಹಿಂದಿನ ಚುನಾವಣೆಗೂ ಈ ಬಾರಿ ನಡೆದಂಥ ಚುನಾವಣೆಗೂ ಏನು ವ್ಯತ್ಯಾಸ ಕಾಣಿಸಿದೆ ಸರ್ ನಿಮಗೆ ಈ ಬಾರಿ? ಯಾವುದು ದಕ್ಷಿಣ ಕ್ಷೇತ್ರದಲ್ಲಿ ಈ ಹಿಂದೆ ನೀವು ನೋಡಿದ್ರಿ ಸರ್ ಇಷ್ಟೆಲ್ಲ? ಅದೆಲ್ಲ ಅಭ್ಯರ್ಥಿ ಮೇಲೆ ಹೋಗುತ್ತೆ. ಯಾರ್ಯಾರು ಅಭ್ಯರ್ಥಿ ಇರ್ತಾರೆ ಅವ್ರವ್ರ ಮೇಲೆ ಹೋಗುತ್ತವೆಲ್ಲ ಚುನಾವಣೆ. ಈಗ ಒಬ್ಬ ST ಕ್ಯಾಂಡಿಡೇಟ್ ಕೊಟ್ಟದಿಂದ ಆಲ್ OBC SC ST ಎಲ್ಲ ಒಂದಾಗಿ ಚುನಾವಣೆ ಮಾಡಿದ್ದಾರೆ. ಮುಸ್ಲಿಮರು ಕೂಡ ಕೆಲವರು ಓಟ್ ಹಾಕಿದ್ದಾರೆ ಅಂತ ನಮ್ಮ ಭಾವನೆ ಇದೆ. ಆತನ ಸರ್, ಈಗ ಮತ ಎಣಿಕೆಗೆ 2 ದಿನ ಬಾಕಿ ಇರುವಂಥದ್ದು ಏನು ಹೇಳಕ್ಕೆ ಬಯಸ್ತೀರಿ ಸರ್? ಚುನಾವಣೆ ಎಲ್ಲರಿಗೂ ಆಶ್ಚರ್ಯ ಪಡುವಂಥ ಚುನಾವಣೆ ಆಗಿದೆ. ಬಹುಶಃ ಈ ಬಾರಿ ಶ್ರೀನಿವಾಸ ದಾಸ್ ಕರಿಯಪ್ಪ 5,000 ಮತಗಳ ಅಂತರದಿಂದ ಇನ್ನೂ ಹೆಚ್ಚು ಮತದಿಂದ ಜಯಶೀಲನಾಗ್ತಾರೆ. ಅಲ್ಲ, ಫಲಿತಾಂಶಕ್ಕೆ ಮೊದಲೇ ಕಾಂಗ್ರೆಸ್ ಭಯ ಶುರುವಾಗಿದೆ ಸರ್. ಎಲ್ಲರೂ ಉಚ್ಚಾಟನೆ ಮಾಡ್ತಾ ಇದ್ದಾರೆ ಪಕ್ಷದ. ಅದು ನನಗೆ ಗೊತ್ತಿಲ್ಲ, ಅದು ಪಕ್ಷದ ವಿಚಾರ ಅವರಲ್ಲ. ನಾವ್ಯಾರು ಉಚ್ಚಾಟನೆ ಮಾಡಿಲ್ಲ. ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಿದ್ದೀವಿ. 5,000 ಮತಗಳ ಹೆಚ್ಚಿಗೆ ಮತದಿಂದ ಗೆಲ್ತಾರೆ. ಈ ಹಿಂದಿನ ಚುನಾವಣೆಗಳನ್ನು ನೋಡಿದ್ರಿ ಸರ್ ನೀವು? ಈ ಹಿಂದಿನ ಚುನಾವಣೆಗೂ ಈ ಬಾರಿ ನಡೆದಂಥ ಚುನಾವಣೆಗೂ ಏನು ವ್ಯತ್ಯಾಸ ಕಾಣಿಸಿದೆ ಸರ್ ನಿಮಗೆ ಈ ಬಾರಿ? ಯಾವುದು ದಕ್ಷಿಣ ಕ್ಷೇತ್ರದಲ್ಲಿ ಈ ಹಿಂದೆ ನೀವು ನೋಡಿದ್ರಿ ಸರ್ ಇಷ್ಟೆಲ್ಲ? ಅದೆಲ್ಲ ಅಭ್ಯರ್ಥಿ ಮೇಲೆ ಹೋಗುತ್ತೆ. ಯಾರ್ಯಾರು ಅಭ್ಯರ್ಥಿ ಇರ್ತಾರೆ ಅವ್ರವ್ರ ಮೇಲೆ ಹೋಗುತ್ತವೆಲ್ಲ ಚುನಾವಣೆ. ಈಗ ಒಬ್ಬ ST ಕ್ಯಾಂಡಿಡೇಟ್ ಕೊಟ್ಟದಿಂದ ಆಲ್ OBC SC ST ಎಲ್ಲ ಒಂದಾಗಿ ಚುನಾವಣೆ ಮಾಡಿದ್ದಾರೆ. ಮುಸ್ಲಿಮರು ಕೂಡ ಕೆಲವರು ಓಟ್ ಹಾಕಿದ್ದಾರೆ ಅಂತ ನಮ್ಮ ಭಾವನೆ ಇದೆ. ಬಹುಶಃ ಅದು 2 ವರ್ಷದ ತಮಗೂ ಗೊತ್ತಾಗುತ್ತೆ. ಆತನ ಸರ್, ಈಗ ಮತ ಎಣಿಕೆಗೆ 2 ದಿನ ಬಾಕಿ ಇರುವಂಥದ್ದು ಏನು ಹೇಳಕ್ಕೆ ಬಯಸ್ತೀರಿ ಸರ್? ಚುನಾವಣೆ ಎಲ್ಲರಿಗೂ ಆಶ್ಚರ್ಯ ಪಡುವಂಥ ಚುನಾವಣೆ ಆಗಿದೆ. ಬಹುಶಃ ಈ ಬಾರಿ ಶ್ರೀನಿವಾಸ ದಾಸ್ ಕರಿಯಪ್ಪ 5,000 ಮತಗಳ ಅಂತರದಿಂದ ಇನ್ನೂ ಹೆಚ್ಚು ಮತದಿಂದ ಜಯಶೀಲನಾಗ್ತಾರೆ. ಅಲ್ಲ, ಫಲಿತಾಂಶಕ್ಕೆ ಮೊದಲೇ ಕಾಂಗ್ರೆಸ್ ಭಯ ಶುರುವಾಗಿದೆ ಸರ್. ಎಲ್ಲರೂ ಉಚ್ಚಾಟನೆ ಮಾಡ್ತಾ ಇದ್ದಾರೆ ಪಕ್ಷದ. ಅದು ನನಗೆ ಗೊತ್ತಿಲ್ಲ, ಅದು ಪಕ್ಷದ ವಿಚಾರ ಅವರಲ್ಲ. ನಾವ್ಯಾರು ಉಚ್ಚಾಟನೆ ಮಾಡಿಲ್ಲ. ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಿದ್ದೀವಿ. 5,000 ಮತಗಳ ಹೆಚ್ಚಿಗೆ ಮತದಿಂದ ಗೆಲ್ತಾರೆ. ಈ ಹಿಂದಿನ ಚುನಾವಣೆಗಳನ್ನು ನೋಡಿದ್ರಿ ಸರ್ ನೀವು? ಈ ಹಿಂದಿನ ಚುನಾವಣೆಗೂ ಈ ಬಾರಿ ನಡೆದಂಥ ಚುನಾವಣೆಗೂ ಏನು ವ್ಯತ್ಯಾಸ ಕಾಣಿಸಿದೆ ಸರ್ ನಿಮಗೆ ಈ ಬಾರಿ? ಯಾವುದು ದಕ್ಷಿಣ ಕ್ಷೇತ್ರದಲ್ಲಿ ಈ ಹಿಂದೆ ನೀವು ನೋಡಿದ್ರಿ ಸರ್ ಇಷ್ಟೆಲ್ಲ? ಅದೆಲ್ಲ ಅಭ್ಯರ್ಥಿ ಮೇಲೆ ಹೋಗುತ್ತೆ. ಯಾರ್ಯಾರು ಅಭ್ಯರ್ಥಿ ಇರ್ತಾರೆ ಅವ್ರವ್ರ ಮೇಲೆ ಹೋಗುತ್ತವೆಲ್ಲ ಚುನಾವಣೆ. ಈಗ ಒಬ್ಬ ST ಕ್ಯಾಂಡಿಡೇಟ್ ಕೊಟ್ಟದಿಂದ ಆಲ್ OBC SC ST ಎಲ್ಲ ಒಂದಾಗಿ ಚುನಾವಣೆ ಮಾಡಿದ್ದಾರೆ. ಮುಸ್ಲಿಮರು ಕೂಡ ಕೆಲವರು ಓಟ್ ಹಾಕಿದ್ದಾರೆ ಅಂತ ನಮ್ಮ ಭಾವನೆ ಇದೆ. ಆತನ ಸರ್, ಈಗ ಮತ ಎಣಿಕೆಗೆ 2 ದಿನ ಬಾಕಿ ಇರುವಂಥದ್ದು ಏನು ಹೇಳಕ್ಕೆ ಬಯಸ್ತೀರಿ ಸರ್? ಚುನಾವಣೆ ಎಲ್ಲರಿಗೂ ಆಶ್ಚರ್ಯ ಪಡುವಂಥ ಚುನಾವಣೆ ಆಗಿದೆ. ಬಹುಶಃ ಈ ಬಾರಿ ಶ್ರೀನಿವಾಸ ದಾಸ್ ಕರಿಯಪ್ಪ 5,000 ಮತಗಳ ಅಂತರದಿಂದ ಇನ್ನೂ ಹೆಚ್ಚು ಮತದಿಂದ ಜಯಶೀಲನಾಗ್ತಾರೆ. ಅಲ್ಲ, ಫಲಿತಾಂಶಕ್ಕೆ ಮೊದಲೇ ಕಾಂಗ್ರೆಸ್ ಭಯ ಶುರುವಾಗಿದೆ ಸರ್. ಎಲ್ಲರೂ ಉಚ್ಚಾಟನೆ ಮಾಡ್ತಾ ಇದ್ದಾರೆ ಪಕ್ಷದ. ಅದು ನನಗೆ ಗೊತ್ತಿಲ್ಲ, ಅದು ಪಕ್ಷದ ವಿಚಾರ ಅವರಲ್ಲ. ನಾವ್ಯಾರು ಉಚ್ಚಾಟನೆ ಮಾಡಿಲ್ಲ. ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಿದ್ದೀವಿ. 5,000 ಮತಗಳ ಹೆಚ್ಚಿಗೆ ಮತದಿಂದ ಗೆಲ್ತಾರೆ. ಈ ಹಿಂದಿನ ಚುನಾವಣೆಗಳನ್ನು ನೋಡಿದ್ರಿ ಸರ್ ನೀವು? ಈ ಹಿಂದಿನ ಚುನಾವಣೆಗೂ ಈ ಬಾರಿ